ಎಡದಂಡೆ ಕಾಲುವೆ ಕುಸಿತ, ಸಚಿವರು ಶಾಸಕರು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಕನಕಗಿರಿ ಭಾಗದ ಎಡದಂಡೆ ಕಾಲುವೆ ಹಲವು ಕಡೆ ಒಳಗೂ ಹೋಗಿ ರೈತರು ಹಾಗೂ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ. ಕಾಲುವೆ ಹಾನಿಗೊಳಗಾದ ಹಿನ್ನೆಲೆಯಲ್ಲಿ ನೀರಾವರಿ ವ್ಯವಸ್ಥೆಗೆ ಧಕ್ಕೆಯಾಗುವ ಸಾಧ್ಯತೆ ಇದ್ದರೂ ಸಂಬಂಧಪಟ್ಟ ಸಚಿವರು, ಸ್ಥಳೀಯ ಶಾಸಕರು ಹಾಗೂ ರಾಜ್ಯ ಸರ್ಕಾರ ಇದುವರೆಗೂ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ. ನೀರಾವರಿ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತಕ್ಷಣವೇ ಕಾಲುವೆ ದುರಸ್ತಿ ಕಾಮಗಾರಿ ಕೈಗೊಳ್ಳಬೇಕು ಹಾಗೂ ರೈತರಿಗೆ ನೀರಿನ ಸರಬರಾಜು ಅಡಚಣೆಯಾಗದಂತೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕಾಲುವೆ ಕುಸಿತದಿಂದ ರೈತರ ಬೆಳೆಗಳಿಗೆ ಹಾನಿಯಾಗುವ ಭೀತಿ ಎದುರಾಗಿದ್ದು, ಸರ್ಕಾರ ಮತ್ತು ನೀರಾವರಿ ಇಲಾಖೆ ಕೂಡಲೇ ಸ್ಪಂದಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ವರದಿಗಾರ ಗೌತಮ್ ಯಾದವ್. ಮಂಗಳವಾರ ಕೆಲಸ ಮಾಡ್ರಂತ ಕೇಳಕ್ ಬಂದ್ವಿ ಸರ್. ನಾವು ಅದಕ್ಕೆ ಎಲ್ಲ ಜರ್ದೋಗ್ಬಿಡುತ್ತೆ, ಎಲ್ಲ ಜರ್ದೋಗ್ತದೆ. ಯಾಕಂದ್ರೆ ಟೈಮ್ ಇಲ್ಲ, ಒಂದು ವಾರ ಟೈಮ್ ಸಿಗತ್ತಷ್ಟೇ. ಅಲ್ಲಿ ಒಬ್ಬಲ್ಲಿ ಹೋಗಿ ಗ್ರಾಂಟ್ ಕೊಡ್ಸಿದ್ವಿ. ಸರ್ ತಮ್ಮ ಹೆಸರೇನ್ರಿ? ಯಾರು ಮತ್ತೆ ನಿಮ್ಮದು? ನಾವು ರೈತ ಸಂಘದರ್ ಸರ್. ನಿಮ್ಮ ಹೆಸರು? ಇಂಜಿನಿಯರ್ ಸರ್. ಹೌದ್ರಿ, ನಿಮ್ಮ ಗಮನಕ್ಕೆ ಇದು ವರ್ಷಲಿದ್ದಿಲ್ಲನ್ರಿ ಸರ್? ವರ್ಷದಿಂದ ನನಗೆ ಮಾರ್ಚಲ್ಲಿ ಗೊತ್ತಾಗಿದೆ. ಅಲ್ಲ ಸರ್, ಇವಾಗ ರೈತರಿಗೆ ನೀರು ಕಲ್ತೈತ್ರಿ, ಈ ಟೈಮಲ್ಲಿ ಬರ್ತಾ ಇದೆ ರಿಪೇರಿಗೆ. ಆಮೇಲೆ ಜಂಗಲ್ ಕಟಿಂಗ್ ಇಷ್ಟ ಅಂತೇಳಿ ದುಡ್ಡು ಇರುತ್ತೆ, ಇಷ್ಟು ಕೋಟಿ ರೂಪಾಯಿ ಅಂತೇಳಿ. ಇದೆಲ್ಲ ಡ್ರೈನೇಜ್ಗೆ ದುಡ್ಡು ಇರುತ್ತೆ. ಎಲ್ಲೆಲ್ಲಿ ಅವಶ್ಯಕತೆ ಇದೆ ನಾವು ಪ್ರೋಗ್ರಾಮ್ ಮಾಡ್ಕೊಂಡು ಅಪ್ರೂವಲ್ ತಗೊಂಡು ಮಾಡಬೇಕಾಗುತ್ತೆ. ಇಷ್ಟು ದಿನ ಆದ್ರೆ ಇದು ನಿಮಗೆ ಇಲ್ಲಿ ವಾಟರ್ ಮ್ಯಾನ್ಗಳು ಕೆನಲರ್ ಆದ್ರೆ ಯಾರು ನಿಮಗೆ ಇದು ಗಮನಕ್ಕೆ ತಂದಿಲ್ಲನ್ರಿ? ಗಮನಕ್ಕೆ ತಂದ ಬಳಕೆ ಮತ್ತೆ ನಾನು ಟೆಂಡರ್ ಕರ್ತಿದ್ದೀನಲ್ಲ, ಈಗ ಟೆಂಡರ್ ಈಗ ಕೆಲಸ ಮಾಡಿಸ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ನಾವು. ಅಲ್ಲ ಸರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಹೇಳ್ತೀರಿ ಸರ್. ನಿಮ್ಮ ಐ ಡಿ ಕಾರ್ಡ್ ಎಲ್ಲಿ ಸರ್? ಐ ಡಿ ಕಾರ್ಡ್ ಎಲ್ಲಿ ಸರ್? ಅದಕ್ಕೆ ಹೇಳಿ ಸರ್, ಯಾಕಂದ್ರೆ ಗೊತ್ತಾಗಬೇಕು ನಿಮ್ಮ ಡಿಸಿಗ್ನೇಷನ್ ಏನೈತೆ ಅಂತ ಹೇಳಿ. ಹ್ಞೂ ಸರ್, ಬಾಯಿಲಿ ನಾನೇ ಹೇಳಿನಲ್ಲ. ಹ್ಞೂ ಸರ್, ಅದಕ್ಕೆ ಕೇಳಿ ಸರ್. ಇತ್ತ ಬರ್ಲಪ್ಪ, ಇತ್ತ ಬಿಡ್ರಿ, ಇಲ್ಲೇ ಚಾಲು ಮಾಡ್ತಾರೆ ಈಗ. ಈಗ ವಾರ
ಇದು ಜಾಗೃತಿ ಅಂದ್ರೆ ಮಾಡೋದು ಮಾಡ್ತೀರಿ ಈಗ ಬಂದಿಂದ ಈಗ ಎಷ್ಟು ದಿನ ಆಯ್ತು ರೀ ಚಲೋ ಇದರಿಂದ ಮಾರ್ಚ್ನಾಗ ಅಂತಾರಲ್ಲ ಈಗ ಇವತ್ತಿಗೆ ಆದ್ರೆ ಏನೈತೆ ಅಂದ್ರೆ ನಿನ್ನೆ ಚರ್ಚೆ ಈಗ ಚರ್ಚೆ ನಿನ್ನೆಲಿಂದ ಮಾಡಲ್ಲ ಅಂದ್ರ ಇನ್ನ ಮಾಡಾರಲ್ಲ ಅಲ್ಲ ಸರ್, ಇಲ್ಲಿ ದಿನ ಬೆಳಕರಿದ್ರೆ ಅಡ್ಡಾಡ್ತಾರೆ ಕಾರ್ ತಗೊಂಡ್ ಕೆನಾಲಿಗೆ. ಅವ್ರಿಗೆ ಕಾರ್ ಅಂತ ಕೊಟ್ಟಿರ್ತಾರೆ, ಡೀಸೆಲ್ ಬತ್ತಿ ಅಂತ ಕೊಟ್ಟಿರ್ತಾರ, ಮಾಡಿದಿರಲ್ರಿ. ಈಗ ಅಲ್ಲ ಸರ್, 50 TMC ನೀರ್ ಕಲ್ತೈತಿ, ಇನ್ನೊಂದು ವಾರದೊಳಗಡೆ ನೀರ್ ಕಲಿತೇವು, ಬರ್ತೇವೆ ನೀರ್ ಎತ್ತಾರ. ಈ ಟೈಮ್ನಾಗ MDನೇ ಫಾಲ್ಟ್, ಅವ್ರಿಗೆ ಗೊತ್ತಿಲ್ಲ. ನಿನ್ನೆ ಯಾವಾಗ ರೀತಿ ಮಾಡ್ತೀವಿ 6 ತಿಂಗಳ ಮಕ್ಕಂಡಿದ್ದೀವಿ. 6 ತಿಂಗಳಿತ್ತಲ್ಲಪ್ಪ, ಬೇಸಿಗೆ ಆಗೊಂದು ಬೆಳೆಗೆ ಹೋಯ್ತು. 8 ತಿಂಗಳೈತೆ. ಈಗ ಡ್ಯಾಮ್ ತುಂಬೈತಿ, ನಾಳೆ ನೀರು ಬಿಡ್ರಿ ಅಂತ ನಾವು ಅನ್ನಕತ್ತೀವಿ. ಈಗ ಇದನ್ನ ನೀವು ಈಗ ಟ್ಯಾಕಲ್ ಮಾಡ್ತೀರಿ ಅಂತಂದ್ರೆ ಮಕ್ಕಂಡಿದ್ದೀರಿ ಇಷ್ಟು ದಿನ. ಏನಲ್ಲ ಕರೆ, ಏನಲ್ಲ. ಇದು ಟೆಂಡರ್ ಎಷ್ಟು ದಿನ ಆಗೈತೆ ಕರೆದು? 2 ಸಲ ಅಲ್ಲಪ್ಪ, ಅವ್ರು ಮಾತಾಡ್ತಾರೆ. ಅವ್ರು ಮಾತಾಡ್ತಾರೆ, ನೀವು ಅಧಿಕಾರಿ ಸರ್. ನಮಗೆ ಏಪ್ರಿಲಲ್ಲಿ ನಾವು ಅನುದಾನ ತರಲಿಕ್ಕೆ MD ಅವರಿಗೆ ಎಸ್ಟಿಮೇಟ್ ಮಾಡಿ ಕಳಿಸ್ತೀವಿ ಸರ್. ಅವರು ಅನುದಾನ ಕೊಟ್ಟ ಬಳಿಕ ಟೆಂಡರ್ ಕಾಲ್ ಮಾಡಿದ್ದೀವಿ ಸರ್. ಮಾಡಿದ ತಕ್ಷಣ ಫಸ್ಟ್ ಒಬ್ಬರು ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ ಹಾಕಿದ್ರು ಸರ್, ರಿಜೆಕ್ಟ್ ಆಗಿ 2ನೇ ಸಲ ಕಾಲ್ ಮಾಡಿದ್ದೀವಿ ಸರ್. ಅಪ್ರೂವ್ ಆಗಿ ಟೆಂಡರ್ ಅಗ್ರಿಮೆಂಟ್ ಆಗಿದೆ ಸರ್. ಈಗ ಯಾವಾಗ ಇನ್ನ ಒಂದು 15 ದಿನ ಬೇಕು ಈಗ ಮಾಡಕ್ಕಂತ ಸರ್, 1 ವಾರದಲ್ಲಿ ಅಲ್ರಿ. ನೀವು 1 ವಾರ ನೋಡ್ರಿ, ಈಗ ಓದ್ ಬೆಳೆನೇ ಹಾಳಾಗಿ ಹೋಯ್ತು ನಮ್ಮದು. ಸುಮ್ಮನೆ ನೀವು ಡ್ಯಾಮ್ ಅದೇ ಅಂತ ಏನಂತಾರಲ್ಲ, ಈ ನಮ್ಮ ನೀರು ಬರೋಕ್ಕೆ ಬೇಕಾದಷ್ಟು ಇದ್ರೂ ಹಾಳು ಮಾಡಿರಿ. ಈಗ ನೀವು ಇನ್ನ 1 ವಾರ ನೀರು ಕೊಡಲಿಲ್ಲ ಅಂದರೆ ಕೆಳಗಿದ್ದ ರೈತ ಯಾವಾಗ ಸರ್? ಇದು ನಾವು ಮುಂಚೆನೆ ಮಾಡ್ತಿದ್ವಿ, ಅಲ್ರಿ ನೀರು ಬೇರೆ ಬಿಟ್ಟಿದ್ದೀವಿ ಸರ್. 15 ಯಾರಿಗೆ ಹೇಳ್ತೀಯ ಕುಡಿಯೋ ನೀರು ಬಿಡಕ್ಕೆ? 6 ತಿಂಗಳು ಏನು ಮಾಡಿದಿರಿ ಸರ್? 6 ತಿಂಗಳು ಅವಾಗಿನಿಂದ ಪ್ರೊಸೆಸ್ ಮಾಡಿ ಏನು 6 ತಿಂಗಳು ಬೇಕಾ ಪ್ರೊಸೆಸ್ ಮಾಡಕ್ಕ? ಸರ್ ಆಗಿದೆ, ಸ್ವಲ್ಪ ಏನಾಗಿದೆ ತಗೊಳ್ತಾನ ಸ್ವಲ್ಪ ಟೈಮ್ ಆಗಿದೆ ಸರ್. ಇವಾಗ ಅಲ್ರಿ ನೀವು 6 ತಿಂಗಳು ನೋಡಿ, ಇದು ಸ್ಪಾಟ್ ಕೆಟ್ಟಿದೆ ಅನ್ನೋದು ನಿಮ್ಗೆ ಎಂದು ಕೆನಾಲ್ ಗೊತ್ತಾಗೈತೆ ಅವತ್ತಿನಿಂದ ಗೊತ್ತೈತೆ. ಮಾರ್ಚ್ನಾಗ ಗೊತ್ತಾಗೈತೆ. ಇವತ್ತು ಎಲ್ಲಿದ್ದೀರಿ ನೀವು ಸರ್? ಟೆಂಡರ್ ಪ್ರೊಸೆಸ್ ನೀನು ಯಾರಿಗೆ ಸಣ್ಣ, ನಾನು ಮಂತ್ರಿಯಾಗಿ ಕೆಲಸ ಮಾಡಿ ಗೊತ್ತೈತೆ. ಈಗ ಇದು ಹೊಡಿತಂದ್ರೆ KTP ಗೊತ್ತಿ ಏನ್ ಸರ್? ಫಸ್ಟ್ ಡೇದಿಂದ ಈವರೆಗೂ ಏನೇನ್ ಮಾಡಿದ್ವಿ ತಮಗೆ ಈವೆಂಟ್ಸ್ ಕೊಡ್ತೀನಿ ಸರ್. ಕೊಡು. ಏನು ನನಗೆ ನೋಡು, ನಾವು ವಿ ಆರ್ ಇಂಟ್ರೆಸ್ಟೆಡ್ ಇನ್ ಈಟಿಂಗ್ ಫ್ರೂಟ್ಸ್, ನಾಟ್ ಗ್ರೋಯಿಂಗ್ ಟ್ರೀ. ಇಟ್ ಈಸ್ ಯುವರ್ ಡ್ಯೂಟಿ ಈಗ ಮಾಡ್ತೀವಿ ಟು ಗ್ರೋಯಿಂಗ್ ದ ಟ್ರೀ ಈಸ್ ಯುವರ್ ಡ್ಯೂಟಿ. ನಾನು ಹಣ್ಣು ತಿನ್ನವನು, ಹಣ್ಣು ಬೆಳೆಸೋ ನೀನು, ಅದನ್ನ ನೀನು ಮಾಡ್ಬೇಕು, ನಾನಲ್ಲ. ಮಾಡಿದ್ವಿ ಸರ್. ಈಗ ಏನು ಮಾಡಿರಿ? 4 ದಿನದಲ್ಲಿ ಮಾಡಿಬಿಟ್ಟು ನಾವು ಏನು ಮಾಡ್ತೀರಿ? ಈಗ ನಾವು ನಾಳೆ ನೀರು ಬಿಡ್ರಿ ಅಂತ ಕೂತೀವಿ. ನೀರು ಬಿಟ್ರೆ ಏನಾಗುತ್ತೆ? ಜುಲೈನಾಗೆ ಬರೋದು, ಈಗ ಆಗಸ್ಟ್ ಬಂದ ತಿರುಗಿ ಆಗಸ್ಟ್ ತಡೆದಿವಿ ನೀರು ಮಳೆ ಆಗ್ಲಾರ್ದು ಹೇಳ್ದಲ್ಲ ಸರ್. ಇದು ಆದಾಗಿನಿಂದ ಪ್ರತಿಯೊಂದು ಹೆಜ್ಜೆ ಈವೆಂಟ್ಸ್ ಬೇಡ ಸರ್. ಈವೆಂಟ್ಸ್ ವರ್ಕ್ ಪ್ರೋಗ್ರೆಸ್ ಏನ್ ನಡೆಯುತ್ತೆ ಅಂತ ಈಗ ಅದೇ ಮಳೆ ಡ್ಯಾಮ್ ತುಂಬಿದ್ರೆ ಜುಲೈನಾಗೆ ಬಿಡ್ತಿದ್ರ ಇಲ್ಲ ನೀರು ಡ್ಯಾಮಿಗೆ? ಅಗ್ರಿಮೆಂಟ್ ಆಗಿದೆ. ಇಲ್ಲ, ಫಸ್ಟ್ ಸರ್ ಮಾತಾಡ್ತಾರೆ. ಅವತ್ತೇ ಸ್ಲಿಪ್ ಆಗಿ ಹೋಗಿದೆ. ಮಳೆ ಆಗಿಲ್ಲ ಸರ್, ಮಳೆ ಆಗಿತ್ತು ತಡ್ರಿ ಸಾಹೇಬ್ರು ಮಾತಾಡ್ತಾರೆ. ಒಂದೇ ಸಲಕ್ಕೆ ಇಷ್ಟ ಆಗಿಲ್ಲ. ನಾನು ತಾವೇನದ್ರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್, ನಿಮ್ಮ ಕೈ ಕೆಳಗೆ ಜೈಗಳು ಅದಾರ. ಮತ್ತೆ ಅವ್ರು ಈ ಕಾಲುವೆಗಳನ್ನ ನೋಡ್ಯಾರ ಇಲ್ಲ? ನೋಡಿ ಏನು ಮಕ್ಕಂಡಿದ್ರು ಅಲ್ಲಿ. ಇದಕ್ಕೆ ನೀವು ಇಷ್ಟು ದಿನ ತಡ್ಕೊಂಡು ಈಗ ನೋಡಿ, ನಮಗ ಡ್ಯಾಮ್ನಾಗ ನೀರು ಇದ್ರೆ ನೀರು ಬಿಟ್ಟಾಗಲಿ 20 ದಿನ ಆಗ್ತಿತ್ತು. ಈಗ ಡ್ಯಾಮ್ನಾಗ ನೀರಿಲ್ಲ ಅಂತ ಕಾಯ್ಕೊಂಡು ಕುಂತ್ಕೊಂಡಿವಿ. ನೀವು ಈಗ ನೀರು ಬಂದಾಗ ನೆನಪು ಮಾಡಿಕೊಂಡು ಅದು ಇವರೆಲ್ಲರೂ ನಿನ್ನೆ ಹಾಕ್ಯಾರ ಅಂತ ನಮಗೆ ಗೊತ್ತಾಗೈತಿ. ನೀವೆಲ್ಲ ರೈತರು ಹಾಕಿದ ಮೇಲೆ ಗೊತ್ತಾಗಿ ತೊಡೆ ಬಂದಿವಿ. ನಿಮ್ಮ SCಗೆ ಮಾತಾಡೀನಿ, ಹಳಬ SC ನಾನು ಅತ್ತಿಗೆ ಹೇಳೀನಿ 15 ದಿನ ಬೇಕು ಸರ್ ಅದನ್ನು ರಿಪೇರಿ ಮಾಡಕ್ಕಂದ. ನಿನ್ನೆ
ನಿಮ್ಮನ್ನ ನಮ್ಮನ್ನ ಕೂಡಿ ಬಿಡ್ತಾರೆ ಮಂದಿ 15 ದಿನ ನೀರು ಬರ್ಲಿಲ್ಲ ಅಂದ್ರೆ ಸರ್ ಅಂದ್ರೆ ಡೇ ಟೈಮ್ನಲ್ಲಿ ಮಾಡಬೇಕಾದ್ರೆ ಆಗತ್ತೆ, ಬಟ್ ನಾವು ಡೇ ಅಂಡ್ ನೈಟ್ ಮಾಡಿಬಿಟ್ಟು ಮುಗಿಸ್ತೀವಿ ಸರ್. ಯಾಕೆ ಬೇಕಾಗಿತ್ತಿದು? ಇದು ಒಂದ್ ನಿಮಿಷ, ಯಾವಾಗ ಮಾಡ್ತೀರಿ ಡೇ ಅಂಡ್ ನೈಟ್ ಅಂದ್ರೆ ಅನಿವಾರ್ಯ. ಯಾವಾಗ ನೋಡಕ್ ಬ್ರೀಚ್ ಆಯ್ತು ಅಂದ್ರೆ ಡೇ ಅಂಡ್ ನೈಟ್ ಮಾಡಿ ಬಡ ಬಡ ನೀರು ಬಿಡ್ರಪ್ಪ ಅಂತ ಗಂಟು ಬಿಡ್ತೀವಿ. ನಿಮಗೆ ಇದ್ದ ಟೈಮ್ನಾಗ ಮಾಡ್ಲಾರ್ದ ಮಾಡ್ತಿರಲ್ಲ ಸರ್ಕಾರ, ಕತ್ತಿ ಕಾಯ್ತೈತೆ. ಇಲ್ಲ ಸರ್, ನಾವು ಬಟ್ ಕರೆಕ್ಟ್ ಆಗಿನೇ ಮಾಡ್ಕೊಂಡು ಬಂದು ಟೆಂಡರ್ ಆಗಿದೆ ಸರ್. ಟೆಂಡರ್ ರೀಟೆಂಡರ್ ಆಗಿದ್ದಕ್ಕೆ ಡಿಲೇ ಆಗಿದೆ ಸರ್ ಸ್ವಲ್ಪ ಅಷ್ಟೇ. ಇಲ್ಲಾಂದ್ರೆ 15 ಡೇಸ್ ಮುಂಚೆನೇ ಆಗಿದೆ. ಅರ್ಥ ಮಾಡ್ಕೋಬೇಕು, ನೀರು ಬಿಡಬೇಕು, ಮಳೆ ಬಂತಂದ್ರೆ ಇದು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿಲ್ವಾ ನಿಮಗೆ? ಟೆಂಡರ್ ಹಾಕ್ತಾರೋ ಇಲ್ಲ ಅನ್ನೋದು ನಮಗೂ ಗೊತ್ತಾಗ. ಆಯ್ತು, ಅವ್ನು ಹಾಕಿಲ್ಲ ಅಂದ್ರೆ ಏನ್ ಮಾಡ್ತೀರಿ ನೀವು? ಯಾವ್ದಾದ್ರು ಎಮರ್ಜೆನ್ಸಿ ಅಂತ ಮಾಡ್ಲೇಬೇಕಾದ್ರೆ ನೀವು ನೋಡಿ, ಯಾವನು ಈಗ ಸರ್ಕಾರದಾಗ ರೊಕ್ಕಿಲ್ಲಪ್ಪ, ಯಾವನ್ ಟೆಂಡರ್ ಹಾಕಂಗಿಲ್ಲ, ಬಿಟ್ಬಿಡ್ತೀಯ ಅದನ್ನ? ಇಲ್ಲ ಸರ್, ಅಲ್ಲ ನೀ ಬಿಟ್ಬಿಡ್ತೀಯ ಹೇಳಿ. ಇಲ್ಲ ಸರ್, ಮತ್ತೆ ನೀನ್ ಯಾವನೋ ಟೆಂಡರ್ ಹಾಕಿಲ್ಲ ಅಂದ್ರೆ ಸಂಬಂಧ ಇಲ್ಲ. ನೀವು ಎಮರ್ಜೆನ್ಸಿ ವರ್ಕ್ ಅಂತ ಹೆಂಗ್ ಮಾಡ್ತೀರಿ ಮಾಡಬೇಕು. ನಮ್ಗೆ 1 2 ಕಾಲ್ ಮಾಡಬೇಕು ಸರ್, ಆಮೇಲೆ ಅದನ್ನ ಸರ್ ನನಗೆ ಪ್ರೋಸೆಸ್ ನಾನು ಹೇಳೋದು 1 2 ನೀವು ಮಾಡ್ಕೊಳ್ರಿ. ಮಾರ್ಚ್ ಏಪ್ರಿಲ್ ಅಂತ ಮಾಡ್ಕೊಳ್ರಿ. ಮಾಡ್ಕೊಂಡು ನೀರು ಬಂದಿತ್ತು ಅಂದ್ರೆ, ಮಳೆ ಈಗ ಡಿಲೇ ಆಗೈತೆ, ನಿನ್ನೆ ಮೊನ್ನೆದ್ರಾಗ ಡ್ಯಾಮ್ ಬಂದೈತೆ ಅನ್ನೋದ್ರ ಸಲುವಾಗಿ ಇವತ್ತ ನೀವು ಕಣ್ತಾ ಇರ್ತೀರಿ. ಇಷ್ಟು ದಿನ ಯಾಕೆ ಮಕ್ಕೊಂಡಿದ್ರಿ? ಅದು ಎಮರ್ಜೆನ್ಸಿ ನೋಡ್ರಿ. 15 ದಿನದಿಂದಾನೇ ನೀರು ಇತ್ತಂದ್ರೆ ನಮ್ಗೆ ನೀರು ಬಿಡ್ಲಿಲ್ಲ ಅಂದ್ರೆ ಸುಮ್ಮನಿರ್ತಿದ್ವಿ ನಾವು. ಈಗ ನೀವು ನೀರು ಬಿಡೋ ಟೈಮ್ನಾಗ ಇಲ್ಲಿ ಕೆಲಸ ಮಾಡ್ತೀನಿ ಅಂತಂದ್ರೆ ನೀವು ಎಷ್ಟು ಬುದ್ಧಿವಂತರಿದ್ದೀರಿ, ಎಷ್ಟು ನಿಮಗೆ ನಾಲೆಜ್ ಐತೆ, ಇಲ್ಲ ಸರ್ ನಿಮ್ಮ ಇದ್ರ ಬಗ್ಗೆ ಎಷ್ಟು ಕಾಳಜಿ ಐತೆ. ಸರ್ ನಾವು ಕಾಳಜಿ ಇದ್ದಲ್ಲೇ ಟೆಂಡರ್ ಮುಗಿದು ಅಗ್ರಿಮೆಂಟ್ ಮಾಡಿದೆ ಸರ್. ಕಾಳಜಿ ಇದ್ದಿದ್ರೆ ಇದನ್ನ ನೀರು ಬರಕಾಲ್ ಡ್ಯಾಮಿಗೆ ನೀರು ಬರೋದ್ರೆ ಈಗ ಹೆಂಗಾಗತ್ತಂದ್ರ ಕಾಲು ಯಾವಾಗ ಮಳೆ ಬಂದು ಡ್ಯಾಮಿಗೆ ನೀರು ಬಂದು ಅಂತ ಗಲಾಟೆ ಎದ್ದೈತೆ ಅಂತ ನೀ ಬನ್ನಿ, ಇಲ್ಲದ್ರೆ ನೀನ್ ಇನ್ನ ಮನೆಗೆ ಇರ್ತೀವಿ. ನೀವು ಒಬ್ರು ಮಾತಾಡ್ರಿ ಅಲ್ಲ ಸರ್, ಅದನ್ನ